ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜ್ ಎಸ್ ನನಗೆ ಫೋನ್ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಮಾಜಿ ಸಚಿವ ಕೆ ಗೋಪಾಲಯ್ಯ ಆರೋಪಿಸಿದ್ದಾರೆ. ಈ ಕುರಿತಾಗಿ ಸ್ಪೀಕರ್ ಯುಟಿ ಖಾದರ್ಗೆ ದೂರು ನೀಡಿದರು. ಬೆದರಿಕೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ಗೋಪಾಲಯ್ಯ ಸ್ಪೀಕರ್ ಯುಟಿ ಖಾದರ್ ಅವರಲ್ಲಿ ಮನವಿ ಮಾಡಿದರು. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಕರೆ ಮಾಡಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ಲದೆ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ನಿರ್ನಾಮ ಮಾಡೋದಾಗಿ ಜೀವ ಬೆದರಿಕೆ ಹಾಕಿರುತ್ತಾರೆ. ಅವರು ಮತ್ತು ನನ್ನ ನಡುವೆ ಯಾವುದೇ ಹಣಕಾಸಿನ ವ್ಯವಹಾರ ಇರೋದಿಲ್ಲ. ಆದರೂ ಸಹ ನನಗೆ ಕರೆ ಮಾಡಿ ಹಣವನ್ನು ನೀಡುವಂತೆ ಒತ್ತಾಯ ಮಾಡಿದ್ದಲ್ಲದೆ ಹಣವನ್ನು ನೀಡದೆ ಹೋದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನನ್ನ ಕಡೆಯ ಹುಡುಗರನ್ನ ಕಳಿಸಿ ನಿನ್ನ ಕುಟುಂಬವನ್ನು ಕೊಲೆ ಮಾಡಿಸ್ತೇನೆ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಆತನನ್ನು ಕೂಡಲೇ ಗಡೀಪಾರು ಮಾಡುವಂತೆ ಶಾಸಕ ಗೋಪಾಲಯ್ಯ ಒತ್ತಾಯಿಸಿದರು. ಕೊಲೆ ಬೆದರಿಕೆ ಸಂಬಂಧ ಶಾಸಕ ಗೋಪಾಲಯ್ಯ ದೂರಿನ ಹಿನ್ನೆಲೆ ಸ್ಪೀಕರ್ ಖಾದರ್ ಕೂಡಲೇ ಆರೋಪಿಯನ್ನ ಬಂಧಿಸಲು ಸೂಚಿಸಿದ್ರು. ಶಾಸಕರಿಗೆ ಕೊಲೆ ಬೆದರಿಕೆ ಗಂಭೀರ ವಿಚಾರ. ಕೊಲೆ ಬೆದರಿಕೆ ಹಾಕಿರುವ ವ್ಯಕ್ತಿಗೆ ಕಠಿಣ ಸಂದೇಶ ಹೋಗಬೇಕು. ಕೂಡಲೇ ಕೊಲೆ ಬೆದರಿಕೆ ಹಾಕಿರುವ ವ್ಯಕ್ತಿಯನ್ನ ಬಂಧಿಸಿ, ಇಲ್ಲವೇ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಅನ್ನ ಬಂಧಿಸುವಂತೆ ರೂಲಿಂಗ್ ಮಾಡಿದ್ರು. ಶಾಸಕರ ಕೊಲೆ ಬೆದರಿಕೆ ವಿಚಾರ ಕಾವೇರಿದ ಚರ್ಚೆ ನಡೆದ ನಂತರ ಸದನಕ್ಕೆ ಆಗಮಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ಹಾಕಿರುವ ಬಿಬಿಎಂಪಿಯ ಮಾಜಿ ಸದಸ್ಯ ಪದ್ಮರಾಜ್ ಎಂಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅಂತ ಸದನಕ್ಕೆ ತಿಳಿಸಿದರು. ವಿಧಾನಸಭೆಯ ಅಧಿವೇಶನದಲ್ಲಿ ಮಂಡ್ಯದ ಕಿರೆಗೋಡು ಹನುಮ ಧ್ವಜ ಪ್ರಕರಣವನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಸ್ತಾಪ ಮಾಡಿ ಹನುಮಾನ್ ಧ್ವಜ ಹಾಕಿದ್ದನ್ನು ಪೊಲೀಸರ ಮೂಲಕ ಸರ್ಕಾರ ತೆಗೆಸಿದೆ ಅಂತ ಆರೋಪಿಸಿದರು. ಅಶೋಕ್ ಆರೋಪಕ್ಕೆ ಕಾಂಗ್ರೆಸ್ ಸದಸ್ಯರಿಂದ ಆಕ್ಷೇಪ ವ್ಯಕ್ತಪಡಿಸಿ ಗದ್ದಲ ಎಬ್ಬಿಸಿದ್ರು. ರಾಷ್ಟ್ರಧ್ವಜ ಕಿತ್ತು ಹಾಕುವ ಹೇಳಿಕೆ ಕೊಡ್ತೀರಿ, ತಾಲಿಬಾನ್ ಧ್ವಜ ಅಂತೀರಿ, ಭಾರತದ ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ ನಿಮ್ದು ಅಂತ ಸಚಿವ ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದ್ರು. ಈ ವೇಳೆ ಬಿಜೆಪಿ ವಿರುದ್ಧ ನಯನ ಮೋಟಮ್ಮ ಕಿಡಿಕಾರಿ, ಇವರಿಗೆ ಹನುಮ ಧ್ವಜ ಬೇಕಾ, ರಾಷ್ಟ್ರಧ್ವಜ ಬೇಕಾ ಅಂತ ಅಶೋಕ್ ಹೇಳಲಿ ಅಂತ ಆಗ್ರಹಿಸಿದ್ರು. ಮಂಡ್ಯ ಶಾಸಕ ರವಿ ಗಡಿಗ ಮಾತನಾಡಿ, ಭಾರತದ ಬಾವುಟದ ವಿರುದ್ಧ ಬಿಜೆಪಿಯವರ ಹೋರಾಟನ ಅಂತ ಹೇಳಲಿ ಅಂತ ಬಿಜೆಪಿಯ ಕಾಲೆಳೆದರು. ಚರ್ಚೆ ಬಳಿಕ ಸ್ಪೀಕರ್ ಮಾತನಾಡಿ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದರೆ ಕ್ರಮ ಆಗಲಿ, ಯಾರೂ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಬಾರದು ಅಂತ ತಿಳಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಮಿತಿ ಸಭೆ ನಡೆಯಿತು. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಸುರ್ಜೇವಾಲಾ ಸೇರಿದಂತೆ ಎಐಸಿಸಿಯ ವೀಕ್ಷಕರು ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಜಿಲ್ಲಾ ಮಂತ್ರಿಗಳು ಕಾರ್ಯಕರ್ತರ ಅಭಿಪ್ರಾಯ, ಸರ್ವೆ ರಿಪೋರ್ಟ್ ಬಗ್ಗೆ ಪರಾಮರ್ಶೆ ಮಾಡಿದ್ದೇವೆ. ಮತ್ತೊಂದು ಸರ್ವೆ ಮಾಡಿ ರಿಪೋರ್ಟ್ ಪಡೆದು ಚರ್ಚೆ ಮಾಡ್ತೀವಿ. ಆದಷ್ಟು ಬೇಗ ಅಭ್ಯರ್ಥಿಗಳ ಆಯ್ಕೆ ಮಾಡಲೇಬೇಕು. ನಾನು ಕೊಟ್ಟಿರುವ ಪಟ್ಟಿಯಲ್ಲ ಅದು. ವೀಕ್ಷಕರು, ಜಿಲ್ಲಾ ಮಂತ್ರಿಗಳು ಏನು ಹೆಸರು ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಯಾವ ಪಟ್ಟಿಯನ್ನು ಕೂಡ ಎಐಸಿಸಿಗೆ ಕಳುಹಿಸಿಲ್ಲ, ನನ್ನೊಬ್ಬನಿಗೆ ಮಾತ್ರ ಗೊತ್ತು. ಯಾರ್ಯಾರು ಏನೇನು ವರದಿ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ನಾನು ಒಂದು ಕಾಪಿಯನ್ನು ಕೊಟ್ಟಿದ್ದೇನೆ. ನಾವುಗಳು ವರದಿ ಬಗ್ಗೆ ಗೋಪ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ರಾಜಕಾರಣದಲ್ಲಿ ಸಚಿವರು, ಶಾಸಕರು ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ಅಂತ ಹೇಳಿದರು. ಇಲ್ಲಿ ಅಸೆಂಬ್ಲಿ ನಡಿಬೇಕು. ಇಲ್ಲೇ ಅವರು ಈ ಸಭೆ ಡೆಲ್ಲಿಲೇ ಇರಬೇಕಾಯ್ತು. ಅಸೆಂಬ್ಲಿ ಇದ್ದು ಬಜೆಟ್ ಇತ್ತು ಅಂತ ನಾವೇ ರಿಕ್ವೆಸ್ಟ್ ಮಾಡ್ತಿದ್ದೆ. ಸೊ ಅವ್ರು ಬಂದು ಇವತ್ತು ಸಾಯಂಕಾಲ ಶಾಸಕಾಂಗ ಸಭೆ ಇದೆ. ಆ ಸಭೆಯಲ್ಲೂ ಈ ಟೀಮ್ ಎಲ್ಲ ಇಲ್ಲೇ ಇರ್ತದೆ. ಸರ್, ಆಕಾಂಕ್ಷಿಗಳು ತುಂಬಾ ಇದ್ದಾರೆ. ಅದಕ್ಕೇನಾದ್ರೂ ಪ್ರೆಸೆಂಟ್ ಆಗ್ತಾ ಇದೆ ಸರ್? ಈ ತಿಂಗಳೊಳಗಡೆ ಫಸ್ಟ್ ಲಿಸ್ಟ್ ಆಗುತ್ತೆ. ಜಲ್ದಿ ಮಾಡಲೇಬೇಕು. ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 50% ಶುರು ಮಾಡಕ್ಕೆ ಹೇಳಲೇಬೇಕಾಗ್ತದೆ. ಆಕಾಂಕ್ಷಿಗಳು ತುಂಬಾ ಇದ್ದಾರೆ. ಅದಕ್ಕೇನಾದ್ರೂ ಸಿಂಗಲ್ ನೇಮ್ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇನ್ನ ಆ ಸುದ್ದಿಗೆ ಬಂದಿಲ್ಲ. ಅಯೋಧ್ಯೆಯ ಬಾಲರಾಮನ ದರ್ಶನಕ್ಕೆ ಇಂದು ಬೆಂಗಳೂರಿನಿಂದ ವಿಶೇಷ ರೈಲು ಹೊರಟಿದೆ. ಅಯೋಧ್ಯೆ ಶ್ರೀರಾಮನ ದರ್ಶನ ಅಭಿಯಾನದ ಅಡಿ ಬಿಜೆಪಿ ಕಾರ್ಯಕರ್ತರು ದರ್ಶನಕ್ಕೆ ತೆರಳಿದ್ದಾರೆ. ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದಿಂದ ಸಂಸದ ಪಿಸಿ ಮೋಹನ್ ಹಸಿರು ನಿಶಾನೆ ತೋರುವ ಮೂಲಕ ಪ್ರವಾಸಕ್ಕೆ ಚಾಲನೆ ನೀಡಿದರು. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳ 1450 ಮಂದಿ ರೈಲಿನಲ್ಲಿ ಪ್ರಯಾಣಿಸಿದ್ದಾರೆ. ಇಂದು ಬೆಳಗಿನ ಜಾವ 3:40ಕ್ಕೆ ಹೊರಟ ರೈಲು ಫೆಬ್ರವರಿ 16ರ ಮಧ್ಯಾಹ್ನ ಅಯೋಧ್ಯೆ ಧಾಮವನ್ನು ತಲುಪಲಿದೆ. ಫೆಬ್ರವರಿ 17ರ ಬೆಳಗ್ಗೆ ರೈಲು ಅಯೋಧ್ಯೆ ಧಾಮದಿಂದ ಹೊರಟು ಫೆಬ್ರವರಿ 20ರ ಬೆಳಗ್ಗೆ ಬೆಂಗಳೂರಿಗೆ ತಲುಪಲಿದೆ.